ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧ್ರುವತಾರೆ ಕ್ರಿಯೇಷನ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಅಂತ. ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಒಂದಷ್ಟು ಪದಾರ್ಥಗಳನ್ನ ನಾನು ಎತ್ತಿಟ್ಕೊಂಡಿದ್ದೀನಿ. ತರಕಾರಿಗಳು ಮತ್ತು ಒಗ್ಗರಣೆಗೆಲ್ಲ ಬೇಕಾಗಂಥ ಪದಾರ್ಥಗಳನ್ನ. ಸೊ ಇವಾಗ ಒಂದೊಂದಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಮೊದಲಿಗೆ 1 ಕಪ್ಪು ಬೇಳೆ ತೊಗೊಂಡಿದ್ದೀನಿ, ತೊಗರಿಬೇಳೆ, ಮತ್ತು ಹಾಗೆ 2 ಕಪ್ಪು ಅಕ್ಕಿ. 1 ಕಪ್ ಬೇಳೆ ತೊಗೊಂಡ್ರೆ 2 ಕಪ್ಪಿನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೊ ಇವೆರಡನ್ನ ಚೆನ್ನಾಗಿ 2-3 ಸರಿ ನೀರಾಕಿ ತೊಳಿತೀನಿ. ಸೊ ತೊಳ್ಕೊಂಡಾದ್ಮೇಲೆ ನೆಕ್ಸ್ಟಿಗೆ ಬೇಯಿಸೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸೊ ಅಕ್ಕಿ ಬೇಳೆ ತೊಗೊಂಡಿದ್ದೀನಿ, ಅದರ ಜೊತೆಗೆ 1 ಕಪ್ಪು ನವಿಲುಕೋಸು, 1 ಕಪ್ಪು ಆಲೂಗಡ್ಡೆ, 1 ಕಪ್ಪು ಕ್ಯಾರೆಟು, 1 ಕಪ್ಪು ಬೀನ್ಸು. ಇದಿಷ್ಟು ಹಾಕ್ಬಿಟ್ಟು ಒಂದು 4ರಿಂದ 5 ಗ್ಲಾಸ್ ನೀರು ಹಾಕ್ಕೊಂಡು 4ರಿಂದ 5 ವಿಸಿಲ್ ಹೊಡ್ಸ್ಕೊತಾ ಇದ್ದೀನಿ. ಸೊ ಇವಾಗ ವಿಸಿಲ್ ಹೊಡ್ಸ್ಕೊಂಡಾದ್ಮೇಲೆ ಇವಾಗ ಅನ್ನ ತರಕಾರಿ ಎಲ್ಲ ಬೆಂದಿದೆ ಅಲ್ವಾ, ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಎಲ್ಲ ನೀಟಾಗಿ ಬೆಂದಿದೆ, ಅನ್ನ ಅಕ್ಕಿ ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ. ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಇವಾಗ ಒಗ್ಗರಣೆಗೆ, ಬಿಸಿಬೇಳೆ ಒಗ್ಗರಣೆಗೆ ಏನು ಮಾಡ್ಕೊಳ್ಳೋಣ. ಸೊ ಒಂದು ಪ್ಯಾನ್ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಪ್ಯಾನ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸೊ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸಾಸಿವೆ ಸಿಡಿತಿದ್ದಂಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಸೊ ಕರಿಬೇವು ಸೊಪ್ಪು ಹಾಕಿದ್ಮೇಲೆ ನಾನೊಂದು ಸ್ವಲ್ಪ 2ರಿಂದ 3 ಸ್ಪೂನ್ನಷ್ಟು ಗೋಡಂಬಿನ ಎತ್ತಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಒಗ್ಗರಣೆಗೆ ಇಲ್ಲಿ ನಾನು ಎಣ್ಣೆ ಬಳಸ್ತಾ ಇದ್ದೀನಿ. ಬೇಕು ಅಂದರೆ ನೀವು ತುಪ್ಪನೂ ಬಳಸ್ಬೋದು, ಚೆನ್ನಾಗಿರುತ್ತೆ ತುಪ್ಪ ಬಳಸಿದ್ರು. ಸೊ ಗೋಡಂಬಿ ಸ್ವಲ್ಪ ಕಲರ್ ಬಂದಾದಮೇಲೆ 1 ಕಪ್ಪು ಈರುಳ್ಳಿನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದ್ರ ಜೊತೆಗೆ 1 ಕಪ್ಪು ಕ್ಯಾಪ್ಸಿಕಮ್ನ ಅಥವಾ ಡಬ್ಬ ಮೆಣಸಿಕಾಯಿನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಎರಡೂ ಎಣ್ಣೆಯಲ್ಲಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋಣ, ಫ್ರೈ ಮಾಡಿಕೊಂಡು. ನಂತರ ಇವಾಗ ಬಿಸಿಬೇಳೆ ಬಾತ್ ಪೌಡ್ರು ನಾನು ರೆಡಿ ಇರೋದೇ ತೊಗೊಂಡಿದ್ದೀನಿ. ಇದನ್ನು 3ರಿಂದ 4 ಚಮಚ ಹಾಕ್ಕೋಬೋದು, ನಮಗೆ ಎಷ್ಟು ಬೇಕು ಟೇಸ್ಟಿಗೆ ನೋಡಿಕೊಂಡು ಹಾಕ್ಕೋಬೋದು. ನಾನು ಇಲ್ಲಿ 3 ಚಮಚ ತೊಗೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನಾವು ಅಕ್ಕಿ ಮತ್ತು ತರಕಾರಿ ಎಲ್ಲ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕ್ಕೊಂಡಿರಲ್ಲ, ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡಿಬಿಟ್ಟು ಹಾಕ್ಕೋಬೋದು. ಇದ್ರ ಜೊತೆಗೆ ಒಂದು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ, ಹುಣಸೆ ರಸ. ಸೊ 3ರಿಂದ 4 ಚಮಚ ಹುಣಸೆ ರಸ. ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಕ್ಯಾಪ್ಸಿಕಮ್ಮು ಅದೆಲ್ಲ ದಪ್ಪ ಇರೋದ್ರಿಂದ ಸ್ವಲ್ಪ ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಫ್ರೈ ಮಾಡ್ತಾ ಇರ್ಬೇಕಾದ್ರೆ ಒಂಚೂರು ಸೌಟ್ ಆಡಿಸ್ಕೊಂಡು ಫ್ರೈ ಮಾಡಿದ್ರೆ ಎಲ್ಲ ಹಿಡಿಯಲ್ಲ. ಸೊ ಇಷ್ಟು ಫ್ರೈ ಮಾಡ್ಕೋಬೇಕಾದ್ರೆ ನೀವು ಒಂಚೂರು ಬೇಕು ಅಂತಂದರೆ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು, ಆವಾಗ ತರಕಾರಿ ಎಲ್ಲ ಬೆಂದ್ಕೊಳ್ಳುತ್ತೆ. ಸ್ವಲ್ಪ ಸೌಟ್ ಆಡಿಸ್ಕೊಂಡೆ ಬೇಯಿಸ್ಕೊಳ್ಳಿ. ಸೊ ಇವಾಗ ಮಸಾಲೆ ಎಲ್ಲ ಕುದಿ ಬರ್ತಾ ಇದೆ. ಇದನ್ನು ಬೇಯಿಸಿರೋ ತರಕಾರಿಯನ್ನು ಬೇಯಿಸ್ಕೊಂಡಿದ್ದೀವಲ್ಲ, ಅಕ್ಕಿ ತರಕಾರಿ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ಲ, ಅಕ್ಕಿ ಬೇಳೆ ತರಕಾರಿ, ಸೊ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಸ್ವಲ್ಪ ಮಂದ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ಈ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನಮಗೆ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಕೆಲವೊಬ್ಬರಿಗೆ ಗಟ್ಟಿ ಬೇಕು ಅಂತ ಅನಿಸುತ್ತೆ, ಆಗಿದ್ದರೆ ಹಾಗೆ ಬಿಟ್ಕೋಬೋದು. ಸ್ವಲ್ಪ ತಿಳಿಬೇಕು ಅಂದರೆ ಒಂಚೂರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 4ರಿಂದ 5 ನಿಮಿಷ ಕುದಿ ಬರೋವರೆಗೂ
ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನೋಡಿ ಇವಾಗ ಎಲ್ಲ ಬೆಂದ್ಕೊಂಡಿದೆ, ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ ಇವಾಗ ಬಿಸಿಬೇಳೆಭಾತ್ ರೆಡಿ. ಸೊ ಫ್ರೆಂಡ್ಸ್, ಈ ಬಿಸಿಬೇಳೆಭಾತ್ಗೆ ಒಂದು ಸ್ವಲ್ಪ ತುಪ್ಪ, ಒಂದು ಸ್ವಲ್ಪ ಖಾರ ಬೂಂದಿ ಹಾಕ್ಕೊಂಡು ತಿಂತಾ ಇದ್ದರೆ ಎಷ್ಟೊಂದು ಚೆನ್ನಾಗಿರುತ್ತೆ ಅಲ್ವಾ? ಓಕೆ ಫ್ರೆಂಡ್ಸ್, ಈ ರೀತಿ ಇನ್ನಷ್ಟು ರುಚಿಕರವಾದ ರೆಸಿಪಿಗಳು ಬೇಕು ಅಂತಲೇ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.